ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಾ ಕಿಚನ್ ವ್ಲಾಗ್. ನಾನು ನಿಮ್ಮ ಹೇಮಾ. ಇವತ್ತು ಸೂಪರಾಗಿರೋದು ಪಾಲಕ್ ಸೊಪ್ಪು ಮತ್ತು ಹೆಸರು ಕಾಳು ಹಾಕಿ ದಾಲ್ ತೋರಿಸ್ಕೊಡ್ತಾಯಿದ್ದೀನಿ. ಇದು ಚಪಾತಿಗೆ, ಪರೋಟಾಗೆ, ಗೀ ರೈಸ್ಗೆ ಸೂಪರಾಗಿರುತ್ತೆ ನೋಡಿ. ಟೊಮೊಟೊ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹೆಸರು ಕಾಳು ಮತ್ತು ಪಾಲಕ್ ಸೊಪ್ಪು ಇದನ್ನು ಕುಕ್ಕರ್ಗೆ ಹಾಕಿ ಒಂದು 5-6 ವಿಷಲು ಕೂಗಿಸ್ಕೋಬೇಕು ಚೆನ್ನಾಗಿ. ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ, ಪಾಲಕ್ ಸೊಪ್ಪು ಎಲ್ಲನೂ ಫುಲ್ಲು ಸ್ಮ್ಯಾಶ್ ಆಗೋ ಥರ ಒಂದು 3-4 ಕೂಗಿಸ್ಕೋಬೇಕು ಸಾಕು. ಮುಚ್ಚಳ ಹಾಕಿ ನೋಡಿ, ಎಲ್ಲ ಕುಕ್ಕರ್ಗೆ ತುಂಬ್ತಾ ಇದ್ದೀನಿ. ಪಾಲಕ್ ಸೊಪ್ಪು ನೀಟಾಗಿ ಫ್ರೆಶ್ ಆಗಿದೆ, ನೀರು ಹಾಕಿ ಇನ್ನೇನಿಲ್ಲ ಇಷ್ಟು ಹಾಕಿ ಚೆನ್ನಾಗಿ ಕೂಗಿಸ್ಕೋಬೇಕು. ಒಂದು 3-4 ಕೂಗಿಸ್ಕೋಬೇಕು. ವಿಷಲ್ಕೋಗುತ್ತೆ. ವಿಷಲ್ ಹಾಕಿ ಇದು ಬಂದು 4ನೇ ವಿಷಲು. ಇದು ಕುಕ್ಕರೆಲ್ಲ ಫುಲ್ ತಣ್ಣಗಾದ್ಮೇಲೆ ಕುಕ್ಕರ್ ಓಪನ್ ಮಾಡಿ ಇದನ್ನು ಒಂದು ಸ್ಮ್ಯಾಶ್ ಮಾಡಬೇಕು, ಮಸಿಬೇಕು. ಇದು ಮಸಿಯೋಕ್ಕೆ ತೊಗೊಂಡು ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಬಿಸಿ ಬಿಸಿ ಇರೋಂಗೆ ಮಸ್ಕೊಂಡು, ಮಸ್ತಾದ್ಮೇಲೆ ಒಗ್ಗರಣೆ ಹಾಕೋಣ ಬನ್ನಿ. ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಪಾತ್ರೆಗೆ 2 ಸ್ಪೂನು ತುಪ್ಪ ಹಾಕಿ, 2 ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ್ರೇ ದಾಲ್ಗೆ ಚೆನ್ನಾಗಿರುತ್ತೆ ಟೇಸ್ಟ್. 2 ಸ್ಪೂನ್ ತುಪ್ಪ, 1 ಸ್ಪೂನ್ ನಾವು ಮಾಮೂಲಿ ಎಣ್ಣೆ ಉಪಯೋಗಿಸ್ತೀವಲ್ಲ ಆ ಎಣ್ಣೆ ಹಾಕಬೇಕು. 1 ಸ್ಪೂನು ಚೆನ್ನಾಗಿ ಕಾಯ್ದ ಮೇಲೆ ಸಾಸಿವೆ ಹಾಕಬೇಕು. ಕಾಯ್ದಿದೆ ಸಾಸಿವೆ 1/2 ಸ್ಪೂನ್, ಅದು ಸಾಸಿವೆ ಫುಲ್ ಚಿಟ ಅನ್ನಬೇಕು. ಅಲ್ಲೇ ಜೀರಿಗೆ 1/2 ಸ್ಪೂನ್, ಒಣಮೆಣ್ಸಿನ್ಕಾಯಿ ಹಾಕೋಬೇಕು. ಅಲ್ಲಿ ಬೇಯಕ್ಕೂ ಹಾಕೊಂಡಿದ್ದು ಕುಕ್ಕರಲ್ಲಿ, ಒಗ್ಗರಣೆಗೂ ಹಾಕೋಬೇಕು. ಒಣಮೆಣ್ಸಿನ್ಕಾಯಿ ಚೆನ್ನಾಗಿರುತ್ತೆ, ಗಮ್ಮರುತ್ತೆ. ಕರಿಬೇವು, ಹಾಕಿ ಈ ಎಣ್ಣೆಗೆ ತುಪ್ಪ ಘಮ ಅಂತಿರುತ್ತಲ್ಲ, ಆ ಎಣ್ಣೆಗೆ 1 ಸ್ಪೂನು ಸಾಂಬಾರು ಪುಡಿ ಹಾಕೋಬೇಕು. 1 ಸ್ಪೂನು, 1.5 ಸ್ಪೂನ್ ನಾವು ಅಷ್ಟು ಮಾಡ್ತಿದ್ದೀವಿ, ಕ್ವಾಂಟಿಟಿ ನೋಡ್ಕೊಂಡು ಹಾಕಬೇಕು. 1/2 ಸ್ಪೂನ್ ಧನಿಯಾ ಪುಡಿ, ಚಿಲ್ಲಿ ಪೌಡರ್ 1/2 ಸ್ಪೂನ್ ಹಾಕಬೇಕು. ಈ ತುಪ್ಪದಲ್ಲೇ ಇದಿದೆಯಲ್ಲ ಪೌಡರ್ನೆಲ್ಲ ಹುರಿಬೇಕು ಚೆನ್ನಾಗಿ, ಗಮ್ಮನ್ನುತ್ತೆ. ಇದು ಆ್ಯಕ್ಚುಲಿ ಈ ದಾಲ್ಗೆ ಇದು ಎಸೆನ್ಸ್, ಗಮ್ಮಂತ ಇರುತ್ತೆ ತುಪ್ಪದಲ್ಲಿ ಹುರಿದ್ರೆ. ಚೆನ್ನಾಗಿ ಹುರಿದಾದ್ಮೇಲೆ ಮಸ್ತಿರ್ತೀವಲ್ಲ, ಚೆನ್ನಾಗಿ ಮಸ್ಕೊಂಡಿರ್ತೀವಲ್ಲ ಪಾಲಕ್ಕು ಹೆಸರು ಕಾಳನ್ನ, ಅದನ್ನು ಹಾಕ್ಬೇಕು ಒಗ್ಗರಣೆಗೆ. ಅದನ್ನು ಹಾಕ್ಕೊಂಡು ಒಗ್ಗರಣೆಗೆ ಚೆನ್ನಾಗಿ ಆಡಿಸ್ಬೇಕು. ಚೆನ್ನಾಗಿ ಆಡಿಸ್ಬಿಟ್ಟು ಲಾಸ್ಟಲ್ಲಿ ಒಂಚೂರು ನೀರು ಹಾಕ್ಕೋಬೇಕು. ಕುಕ್ಕರಲ್ಲಿ ಇರುತ್ತಲ್ಲ ಆ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕಿದು, ಸಾಂಬಾರು ರೀತಿ ಮಾಡ್ಕೋಬಾರ್ದು. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ನಾವು ನೋಡಿಕೊಂಡು ಉಪ್ಪು ಹಾಕಿ, ಕೊತ್ತಂಬರಿ ಹಾಕಿ ಮೇಲೆ ಸೂಪರಾಗಿರುತ್ತೆ. ಪರೋಟಾಗೆ ಮತ್ತು ಗೀ ರೈಸ್ಗೆ ಮತ್ತು ಚಪಾತಿಗೆ, ಪೂರಿಗೂ ಸಹ ಸಖತ್ತಾಗಿರುತ್ತೆ. ಮತ್ತು ಬಿಸಿ ಅನ್ನಕ್ಕೂ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ವಾವ್ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ. ನಾನು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.